ಎರಡು ಸಮಸ್ಯೆಗಳು. ಒಳ್ಳೆಯ ಮಂತ್ರಿಗಳಿದ್ದರೆ ಅಕಸ್ಮಾತ್ ರಾಜ ಕೆಟ್ಟವನಾದರೂ ಕೆಲವೊಮ್ಮೆ ಬಚಾವಾಗುವ, ಕನಿಷ್ಠ ಪಕ್ಷ ನನಗೆ ಬುದ್ಧಿ ಇಲ್ಲ, ಬುದ್ಧಿ ಹೇಳುವವರು ಸರಿಯಾಗಿದ್ದಾರೆ ಅಂತ ಅವರನ್ನು ಅನುಸರಿಸಿಬಿಟ್ರೆ ಬಚಾವಾಗ್ತಾನೆ. ಇದು ಎರಡೂ ವಿಚಿತ್ರ ಆಗಿಬಿಟ್ರೆ, ಮಂತ್ರಿಗಳು ಚೆನ್ನಾಗಿದ್ದಾರೆ ಆದರೆ ರಾಜನಿಗೆ ಕೇಳುವ ತಾಳ್ಮೆ ಇಲ್ಲ, ಅಥವಾ ರಾಜ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವವನಾಗಿದ್ದಾನೆ, ಕಾರ್ಯರೂಪಕ್ಕೆ ತರುವ ಸಚಿವರು ಸರಿಯಿಲ್ಲ ಅಂದಾಗ ಹೇಗೆ ಕುದುರೆ ಚೆನ್ನಾಗಿದ್ದು ರಥಿಕ ಅವ್ಯವಸ್ಥೆ ಮಾಡಿದರೆ ಆಗಲೂ ಗುರಿ ಸೇರುವುದಿಲ್ಲ, ಅಥವಾ ಕುದುರೆ ಬಹಳ ರಥಿಕ ತುಂಬ ಚೆನ್ನಾಗಿದ್ದಾನೆ, ಕುದುರೆಗಳಿಗೆ ಪಟ್ಟಿಯೇ ಕಟ್ಟಿಲ್ಲ, ಅದು ಸೀದಕೊಂಡು ಹೋಗಿ ಹೊಂಡಕ್ಕೆ ಹಾಕುತ್ತೆ. ಈಗ ನಿನ್ನ ಸ್ಥಿತಿ ಎರಡೂ ಕಡೆಯಿಂದ ಅವ್ಯವಸ್ಥೆ. ನಿನಗೆ ಹೇಳಿದವನು ಮಹಾಮೂರ್ಖ, ನೀನು ಕೇಳುವವನು ಅದಕ್ಕಿಂತ ದೊಡ್ಡ ಮೂರ್ಖ. ನೀನು ಎತ್ತ ಹೋಗ್ತೀಯೋ, ಹೇಗೆ ನಿನ್ನನ್ನು ಉಳಿಸ್ಕೊಳ್ತೀಯೋ, ನನಗೆ ಎಲ್ಲ ಕ್ವಶ್ಚನ್ ಮಾರ್ಕ್, ಎಲ್ಲವೂ ಪ್ರಶ್ನೆಯ ಹಾಗೆ ಕಾಣ್ತಾ ಇದೆ. ನಿನ್ನ ಮುಂದಿನ ಜೀವನ ಏನು ನನಗೆ ಸ್ಪಷ್ಟ, ನೀನು ಹೋಗಿ ಬೀಳುವುದು ಕಾಣದೇ ಇರುವ ಕತ್ತಲೆಗೆ ಅಂತ. ಆದರೆ ನನಗೆ ಬೇಜಾರಾಗುವುದೇನು ಅಂದರೆ, ನಿನ್ನನ್ನು ಅನುಸರಿಸಿಕೊಂಡು ಅಥವಾ ನಿನ್ನ ನಂಬಿಕೊಂಡು ಮುಗ್ಧರಾಗಿ ಕೆಟ್ಟ ಕೆಲಸ ಮಾಡ್ತಾ ಇದ್ದವರು ಬಹಳ ಜನ ಇದ್ದಾರೆ. ಅವರಿಗೆ ರಾಜ ನಮಗೆ ಹೇಳಿದ್ದಾನೆ ನಾವು ಮಾಡಿಬಿಡಬೇಕು ಅನ್ನುವ ಕೇವಲ ಒಂದು ಅಭಿಮಾನದಿಂದ ಮಾಡೋರಿದ್ದಾರೆ, ಅವರು ಕೆಟ್ಟವರಲ್ಲ. ಆದರೆ ನೀನು ಹೇಳಿದ್ದಿ, ನಿನ್ನ ಮೇಲಿನ ಭರವಸೆಯಿಂದ ಅವರು ಮಾಡ್ತಾ ಇದ್ದಾರೆ. ಅಂತಹ ಎಲ್ಲರೂ ಕೂಡ ನಿನ್ನ ಒಬ್ಬನ ತಪ್ಪಿನಿಂದ ಪರೇಶಾಂ ಅಪರಾಧೇನ ವಿನಷ್ಟಾ ಸಪರಿಚ್ಛದಾ, ಯಾರೋ ಒಬ್ಬ ದೊಡ್ಡವ ಮಾಡಿದ ಒಂದು ತಪ್ಪಿನಿಂದ ಇಡೀ ದೇಶವೇ ಪಾಪ ಕೂಪಕ್ಕೆ ತಳ್ಳಲ್ಪಡುತ್ತೆ, ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡು ಹೇಳ ಹೆಸರಿಲ್ಲದಂತೆ ನಶಿಸಿ ಹೋಗುತ್ತೆ ಅನ್ನುವ ದುಃಖ ನನಗೆ ಕಾಣ್ತಾ ಇದೆ. ಮಾಂ ನಿಹತ್ಯತು ರಾಮಶ್ಚ ನ ಚಿರಾತ್ವಾಂ ವಧಿಷ್ಯತಿ ಅನೇನ ಕೃತಕೃತ್ಯೋಸ್ಮಿ ಮ್ರಿಯೇ ಯದರಿಣಾಹತ. ಅವನು ಹೇಳ್ತಾನೆ, ನನಗೆ ಏನೋ ಆಸೆ ತೋರಿಸಿದಿ, ಅಲ್ಲಿಂದ ತಪ್ಪಿಸಿಕೊಂಡು ಬಾ, ಆಮೇಲೆ ನಿನಗೆ ಎಲ್ಲಿ ಬೇಕಾದರೂ ನೀನು ಹೋಗಿಬಿಡು, ನನಗೆ ಆಮೇಲೆ ನೀನು ಬೇರೆ ಉಪಕಾರ ಮಾಡಬೇಕಾದ್ದಿಲ್ಲ, ನಿನಗೆ ರಾಜ್ಯವನ್ನು ಕೊಡ್ತೇನೆ, ಬೇಕಾದರೆ ನಿನಗೆ ರಕ್ಷಣೆಗೋಸ್ಕರ ನಾನೇ ಲಂಕೆಗೆ ಕರ್ಕೊಂಡು ಹೋಗ್ತೇನೆ. ಇದು ತುಂಬ ದೊಡ್ಡ ಕನಸಾಯಿತು. ನಾನು ರಾಮನ ಕಣ್ಣಿಗೆ ಬಿದ್ದೆ ಅಂದರೆ ಮಾಂ ನಿಹತ್ಯತು ರಾಮಶ್ಚ, ನನ್ನನ್ನು ಕೊಂದೇ ಕೊಲ್ತಾನೆ ರಾಮ. ಆದರೆ ನನ್ನ ಸಾವು ನಿನ್ನ ಸಾವಿನ ದಿನಗಣನೆಗೆ ಕಾರಣವಾಗುತ್ತೆ. ಮಾಂ ನಿಹತ್ಯತು ರಾಮಶ್ಚ ನ ಚಿರಾತ್ವಾಂ ವಧಿಷ್ಯತಿ, ನಿನ್ನ ಸಾವಿಗೆ ಮತ್ತೆ ಹೆಚ್ಚು ಕಾಲ ಇಲ್ಲವೇ ಇಲ್ಲ.